ನಮನ ಯೋಗ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರೇಶ್ ಯೋಗ ಟ್ರೈನರ್. ಸ್ನೇಹಿತರೆ, ನಾನಿವತ್ತು ನಾಡಿಶೋಧಕ ಪ್ರಾಣಾಯಾಮವನ್ನು ಮಾಡುವ ವಿಧಾನವನ್ನು ಅನುಸರಿಸಬೇಕಾದ ಕ್ರಮವನ್ನು ಹಾಗೂ ಮಾಡಬೇಕಾದ್ರೆ ನಾವು ಕಾಮನ್ ಆಗಿ ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತೀವಿ. ಆ ಮಿಸ್ಟೇಕ್ಸ್ನ ಯಾವ ಥರ ಸರಿ ಮಾಡ್ಕೋಬೇಕು ಹಾಗೂ ಮಾಡೋದ್ರಿಂದ ಏನು ಲಾಭ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ. ಅದನ್ನು ಶುದ್ಧೀಕರಣ ಮಾಡಲಿಕ್ಕೆ ನಾಡಿಶೋಧಕ ಪ್ರಾಣಾಯಾಮ ನಾವು ಮಾಡ್ತೀವಿ. ಸ್ನೇಹಿತರೆ, ನಾಡಿಶೋಧಕ ಪ್ರಾಣಾಯಾಮ ಮಾಡೋದ್ರಿಂದ ಏನು ಲಾಭವಿದೆ ಅಂತ ಹೇಳಿದ್ರೆ, ಪ್ಯಾರಾಸಿಂಥೆಟಿಕ್ ನರ್ವ್ ಸಿಸ್ಟಮ್ ಹಾಗೂ ಸಿಂಥೆಟಿಕ್ ನರ್ವ್ ಸಿಸ್ಟಮ್ಸ್ ಏನಿದೆ ನಮ್ಮ ದೇಹದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೂ ನಜಾಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಲಿ, ಅಸ್ತಮಾ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಲಿ ಹಾಗೂ ಶ್ವಾಸಕೋಶದ ಸಮಸ್ಯೆಗಳಿದ್ದರೆ ಅದನ್ನ ಕ್ರಮೇಣವಾಗಿ ಸರಿ ಮಾಡ್ತಾ ಬರುತ್ತೆ. ಹಾಗೂ ಇವಾಗ BP ಬ್ಲಡ್ ಪ್ರೆಷರ್ ವೇರಿಯೇಷನ್ ಇದ್ದರೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೂ ಸ್ಟ್ರೆಸ್, ಎನಾಕ್ಸಿಟಿ ಈ ಥರ ಪ್ರಾಬ್ಲಮ್ಸ್ನೆಲ್ಲ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಹಾಗೂ ಇನ್ನೊಂದು ಅದ್ಭುತವಾದ ಲಾಭ ಏನಂದರೆ ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡುತ್ತೆ. ಅದಕ್ಕೆ ನಾವು ಮೆಡಿಟೇಷನ್ ಮಾಡಬೇಕಿದ್ರೆ ಮೊದಲು ನಾಡಿಶೋಧಕ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಹೀಗೆ ನಾಡಿಶೋಧಕ ಪ್ರಾಣಾಯಾಮವನ್ನು ದಿನಕ್ಕೆ ನಾವು 2ರಿಂದ 3 ಸಾರಿ ಪ್ರಾಕ್ಟೀಸ್ ಮಾಡ್ಬೋದು. ಇದಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ, ಯಾರು ಬೇಕಾದರೂ ಪ್ರಾಕ್ಟೀಸ್ ಮಾಡುವಂಥ ಒಂದು ಅದ್ಭುತವಾದ ಪ್ರಾಣಾಯಾಮ. ಸ್ನೇಹಿತರೆ, ಆದರೆ ಯಾವ ಥರ ಮಾಡಬೇಕು, ಯಾವ ಥರ ಕ್ರಮವನ್ನು ಅನುಸರಿಸಬೇಕು ನಾಡಿಶೋಧಕ ಪ್ರಾಣಾಯಾಮವನ್ನು ಮಾಡಬೇಕಿದ್ರೆ, ನೀವು ಪದ್ಮಾಸನ, ಅರ್ಧ ಪದ್ಮಾಸನ, ಸಿದ್ಧಾಸನ, ವಜ್ರಾಸನದಲ್ಲಿ ಕುಳಿತುಕೊಳ್ಬೋದು. ನಿಮಗೆ ಮೆಡಿಟೇಷನ್ಗೆ ಕಂಫರ್ಟ್ ಆಗಿರುವ ಆಸನದಲ್ಲಿ ನೀವು ಕುಳಿತುಕೊಂಡು ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು, ದೇಹ ರಿಲ್ಯಾಕ್ಸ್ ಆಗಿರಬೇಕು, ಮನಸ್ಸು ಕಾಮ್ ಆಗಿರಬೇಕು ಸ್ನೇಹಿತರೆ. ಹಾಗೂ ಎಡಗಡೆಯ ಕೈಯಿಂದ ಚಿನ್ಮುದ್ರವನ್ನು ಧರಿಸಿ ಬಲಗಡೆಯಿಂದ ನಾಸಿಕ ಮುದ್ರವನ್ನು ಧರಿಸ್ತೀರಾ. ಉಸಿರನ್ನು ಸಂಪೂರ್ಣವಾಗಿ 2 ಮೂಗಿನ ಹೊಳ್ಳೆಯನ್ನು ಹೊರಗಡೆ ಹಾಕ್ತೀರಾ. ನಂತರ ಬಲಗಡೆಯ ಹೊಳ್ಳೆಯನ್ನು ಕ್ಲೋಸ್ ಮಾಡ್ತೀರಾ. ನಿಧಾನಕ್ಕೆ ಉಸಿರನ್ನು ಎಡಗಡೆ ಹೊಳ್ಳೆಯಿಂದ ಸಂಪೂರ್ಣವಾಗಿ ಉಸಿರನ್ನು ತೊಗೊತೀರಾ. ಆನಂತರ ಎಡಗಡೆ ಹೊಳ್ಳೆಯನ್ನು ಕ್ಲೋಸ್ ಮಾಡ್ತೀರಾ. ಬಲಗಡೆಯ ಹೊಳ್ಳೆಯನ್ನು ಓಪನ್ ಮಾಡಿ ನಿಧಾನಕ್ಕೆ ಉಸಿರನ್ನು ಹೊರಗಡೆ ಹಾಕ್ತೀರಾ. ಪುನಃ ಬಲಗಡೆ ಹೊಳ್ಳೆಯಿಂದ ಉಸಿರನ್ನು ಸಂಪೂರ್ಣವಾಗಿ ಮೇಲ್ಗಡೆ ತೊಗೊತೀರಾ. ಮತ್ತೆ ಪುನಃ ಬಲಗಡೆ ಹೊಳ್ಳೆಯನ್ನು ಕ್ಲೋಸ್ ಮಾಡ್ತೀರಾ. ಎಡಗಡೆ ಹೊಳ್ಳೆಯನ್ನು ಓಪನ್ ಮಾಡಿ ನಿಧಾನಕ್ಕೆ ಉಸಿರನ್ನು ಕಂಪ್ಲೀಟಾಗಿ ಎಡಗಡೆ ಹೊಳ್ಳೆಯಿಂದ ಉಸಿರನ್ನು ಹೊರಗಡೆ ಬಿಡ್ತೀರಾ. ಇದು 1 ರೌಂಡ್ ನೀವು ನಾಡಿಶೋಧಕ ಪ್ರಾಣಾಯಾಮ ಮಾಡುವ ವಿಧಾನ. ಇದೇ ಥರ ನೀವು 9 ರೌಂಡ್ಸ್ ಮಿನಿಮಮ್ ಮಾಡಬೇಕು. ದಿನಕ್ಕೆ ನೀವು 2ರಿಂದ 3 ಬಾರಿ ಮಾಡ್ಬೋದು. 9 ರೌಂಡ್ಗಿಂತ ಜಾಸ್ತಿ ಬೇಕಾದರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸ್ನೇಹಿತರೆ, ಇವಾಗ ನೀವು ಕಾಮನ್ ಆಗಿ ಮಾಡಬೇಕಾದ್ರೆ ಯಾವ ಮಿಸ್ಟೇಕ್ಸ್ನ ಮಾಡ್ತೀರಾ ಅಂದರೆ, ಮೂಗಿನ ಹೊಳ್ಳೆಯನ್ನು ಜಾಸ್ತಿ ಪ್ರೆಸ್ ಮಾಡುವಂಥದ್ದು, ಉಸಿರನ್ನು ಫೋರ್ಸ್ಫುಲ್ಲಿ ತಗೊಳ್ಕೊಳ್ಳುವಂಥದ್ದು ಹಾಗೂ ಸೌಂಡ್ ಮಾಡ್ತಾ ಉಸಿರನ್ನು ಬಿಡುವಂಥದ್ದು. ಈ ಥರ ನಿಧಾನಕ್ಕೆ ರಿಲ್ಯಾಕ್ಸ್ ಆಗಿ ನೀವು ಉಸಿರನ್ನು ತಗೊಳ್ಳುವಂತಹ ಸೌಂಡ್ ಏನಿದೆ ಅದು ಕಿವಿಗೆ ಕೇಳಬಾರ್ದು. ಅಷ್ಟು ನಿಧಾನಕ್ಕೆ ಉಸಿರನ್ನು ತೆಗೆದುಕೊಳ್ಬೇಕು. ನಿಮ್ಮ ದೇಹದಲ್ಲಿ ಪ್ರಾಣದ ಸಂಚಲನ ಯಾವ ಥರ ಆಗುತ್ತೆ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ. ಅಂತಹ ಒಂದು ಅದ್ಭುತವಾದ ಪ್ರಾಣಾಯಾಮ ನಾಡಿಶೋಧಕ ಪ್ರಾಣಾಯಾಮ. ಹಾಗೆ ಇನ್ನೊಂದು ಇನ್ನೊಂದು ಮಿಸ್ಟೇಕ್ಸ್ನ ಕೂಡ ನೀವು ಮಾಡ್ತೀರಾ. ಅದೇನೆಂದರೆ, ನೀವು ಎಡಗಡೆಯ ಮೂಗಿಂದ ಏನು ಉಸಿರನ್ನು ತಗೊಳ್ಳೋದು ಸ್ಟಾರ್ಟ್ ಮಾಡ್ತೀರಾ, ಪುನಃ ಲಾಸ್ಟಲ್ಲಿ 9 ರೌಂಡ್ ಆದ ನಂತರ ಎಡಗಡೆ ಮೂಗಿಂದನೇ ಅದನ್ನ ಫಿನಿಷ್ ಮಾಡಬೇಕು. ಸಪೋಸ್ ನೀವು ಬಲಗಡೆ ಹೊಳ್ಳೆಯಿಂದ ಅದನ್ನು ಮುಕ್ತಾಯ ಮಾಡಿದರೆ, ಫಿನಿಷ್ ಮಾಡಿದ್ರೆ, ಆವಾಗ ನಿಮಗೆ ಹೆಡ್ಏಕ್ ಬರುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಗಮನದಲ್ಲಿ ಇಟ್ಟುಕೊಂಡು ಪ್ರಾಕ್ಟೀಸ್ ಮಾಡಿ. ಸ್ನೇಹಿತರೆ, ಇವಾಗ ನಾಡಿಶೋಧಕ ಪ್ರಾಣಾಯಾಮವನ್ನು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ನಿಧಾನಕ್ಕೆ ತುಂಬ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ದೀರ್ಘವಾದ ಉಸಿರನ್ನು ಬಿಡುತ್ತಾ ಹಾಗೆ ಮನಸ್ಸು ಮತ್ತು ದೇಹ ಪ್ರಶಾಂತವಾಗಿರಲಿ. ಕಣ್ಣನ್ನು ನಿಧಾನಕ್ಕೆ ಕ್ಲೋಸ್ ಮಾಡಿ ಎಡಗಡೆಯ ಕೈಯಿಂದ ಚಿನ್ಮುದ್ರವನ್ನು ಧರಿಸಿ ಬಲಗಡೆ ನಾಸಿಕ ಮುದ್ರವನ್ನು ಧರಿಸಿ